ಓಕೆ ರೇಣುಕಾರಾಧ್ಯ ಮತ್ತೆ ನಿಮ್ಮನ್ನ ಸಂಪರ್ಕ ಮಾಡ್ತೀವಿ, ಫಾಲೋ ಅಪ್ ಅಲ್ಲಿ ಇರಿ. ನಾವು ಕೂಡ ಈ ವಿಚಾರವನ್ನ ಬಹಳ ಗಂಭೀರವಾಗಿ ತೆಗೆದುಕೊಳ್ತಾ ಇದ್ದೀವಿ. ಯಾಕಂದ್ರೆ ನಾಗೇಂದ್ರ ಬಾಬು ಹೇಳ್ತಾ ಇದ್ರು ಆರಂಭದಲ್ಲಿ ಆ ಡೈರೆಕ್ಟರ್ ಯಾವುದೋ ಒಂದು ಸುದ್ದಿ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಏನ್ರಿ ಎತ್ರಿ ಅಂತ ಏನೋ ಕಾಲ್ ಮಾಡ್ತಾ ಇದ್ರಂತೆ. ಈಗ ನಾವು ನಿಮಗೆ ಕಾಲ್ ಮಾಡ್ತಾ ಇದ್ದೀವಿ, ರಿಸೀವ್ ಮಾಡಿ. ನಿಮಗೇನಾದರೂ ಈ ನೈತಿಕತೆ ಅನ್ನುವಂಥದ್ದಿದ್ರೆ, ಆ ಜವಾಬ್ದಾರಿಲಿ ಇದ್ದ ನಾನು ಇದಕ್ಕೆ ಉತ್ತರ ಕೊಡಬೇಕು ಅನ್ನುವಂತಹ ಒಂದು ಸಾಮಾನ್ಯ ವಿವೇಚನೆ ಅನ್ನುವಂಥದ್ದು ನಿಮ್ಮಲ್ಲಿದ್ರೆ ರಿಸೀವ್ ಮಾಡಿ, ಇದಕ್ಕೆ ಉತ್ತರವನ್ನ ಕೊಡಿ. ಇನ್ನು ಬೆಳಗಾವಿಯ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲೂ ಇದೇ ರೀತಿ ಹಣೆ ಬರ. ನಾಗೇಂದ್ರ ಬಾಬು ನೋಡಿ, ಇಲ್ಲಿ ಕರೆಂಟ್ ಇಲ್ಲ, ಅಲ್ಲಿ ಯಾವ ರೀತಿಗೆ ಅಸಡ್ಡೆ ತೋರ್ತಿದ್ದಾರೆ ಅಂತಂದ್ರೆ, ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಅಂದ್ರೆ ಯಾಕೆ ನಿರ್ಮಾಣ ಆಗಿ ಆಸ್ಪತ್ರೆ 3 ವರ್ಷ ಆಗಿದೆ, ವೈದ್ಯರ ನೇಮಕನೇ ಆಗಿಲ್ಲ. ಸರ್ಕಾರಿ ವೈದ್ಯಕೀಯ ಸೇವೆಗೆ ವೈದ್ಯರು ಹಿಂದೇಟನ್ನ ಹಾಕ್ತಿದ್ದಾರೆ. ಸರ್ಕಾರಕ್ಕೆ ಈಗ ಇದು ತಲೆನೋವು. ಪೀಠೋಪಕರಣಗಳ ಕೊರತೆ 60% ಕಟ್ಟಡ ನಿರ್ಮಾಣ ಆದರೂ ಲೋಕಾರ್ಪಣೆ ಮಾತ್ರ ಆಗ್ತಾ ಇಲ್ಲ. ಬೆಳಗಾವಿ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಅಂದರೆ ಅಷ್ಟೊಂದು ನಿರ್ಲಕ್ಷ್ಯನ. 3 ವರ್ಷ ಆಗಿದೆ ಆಸ್ಪತ್ರೆ ನಿರ್ಮಾಣ ಆಗಿ, ವೈದ್ಯರು ಅಲ್ಲಿ ನೇಮಕನೇ ಆಗಿಲ್ಲ. ನೋಡಿ, ಪೀಠೋಪಕರಣಗಳೇ ಇಲ್ಲ. ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಮ್ಯೂಸಿಯಂ ಅಲ್ಲ ಇದು ವೀಕ್ಷಕರೇ. ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ 3 ವರ್ಷ ಆಗಿದೆ, ವೈದ್ಯರ ನೇಮಕ ಆಗಿಲ್ಲ. 60% ಇನ್ನೂ ಅಲ್ಲಿ ಪೀಠೋಪಕರಣಗಳ ಕೊರತೆ ಇದೆ. ಸರ್ಕಾರಿ ಸೇವೆಗೆ ಬರೋದಕ್ಕೆ ಹಿಂದೇಟನ್ನ ಹಾಕ್ತಿದ್ದಾರ. 23 ಹುದ್ದೆಗಳು ತಾತ್ಕಾಲಿಕವಾಗಿ ನೇಮಕಕ್ಕೆ ಅರ್ಜಿ ಸಲ್ಲಿಕೆ ಆಗಬೇಕು. ಅರ್ಜಿ ಕರೆದಿದ್ದಾರೆ, ಆದರೆ ಯಾರೂ ಹಾಕಿಲ್ಲ. ತಿಂಗಳಿಗೆ 5 ರಿಂದ 15 ಲಕ್ಷ ದುಡಿಮೆ. ಆದರೆ ಸರ್ಕಾರಿ ಆಸ್ಪತ್ರೆಯಲ್ಲಿ ವೈದ್ಯರ ಸಂಬಳ 60 ರಿಂದ 70 ಸಾವಿರ. ನೋಡಿ, ಇದೇ ಸಮಸ್ಯೆ. 60-70 ಸಾವಿರ ರೂಪಾಯಿಗೆ ಹೋಗ್ಬೇಕಾ? ಇಲ್ಲಿ 15-20 ಲಕ್ಷ ಸಿಗುತ್ತಲ್ಲ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಕೆಲಸ ಮಾಡಿದ್ರೆ. ಕಡಿಮೆ ಸಂಬಳ ಅನ್ನೋ ಕಾರಣಕ್ಕೆ ಸರ್ಕಾರಿ ಸೇವೆಗೆ ಬರೋದಕ್ಕೆ ವೈದ್ಯರು ಹಿಂದೇಟನ್ನು ಹಾಕ್ತಿದ್ದಾರೆ. ಪಾಟೀಲ್ರೇ, ಒಂದು ವಿಚಾರ. ಈಗ ಇವರು ಡಾಕ್ಟರ್ ಆಗಬೇಕು ಅಂತೇಳಿ ಓದ್ತಾರಲ್ಲ, MBBS. ಈ ಡಾಕ್ಟರ್ ಆಗೋದಕ್ಕೆ ಓದೋದಕ್ಕೆ ಸರ್ಕಾರಿ ಕಾಲೇಜ್ ಆಗುತ್ತಾ? ಸರ್ಕಾರದಿಂದ ಕೊಡುವಂತ ಮೆರಿಟ್ ಸೀಟ್ಗಳು ಬೇಕು ನಿಮಗೆ. ಸರ್ಕಾರಿ ಆಸ್ಪತ್ರೆಗೆ ಹೋಗ್ಬಿಟ್ಟು ಕೆಲಸ ಮಾಡೋಕ್ಕಾಗಲ್ಲ, ನಾಚಿಕೆ ಆಗ್ಬೇಕು ನಿಮಗೆ. ನಾನು ಟಾಪ್ 1 ಬಂದು ನನಗೆ ಫ್ರೀ ಸೀಟ್ ಬೇಕು, ಸರ್ಕಾರಿ ಸೀಟ್ ಬೇಕು, ಸರ್ಕಾರಿ ಮೆಡಿಕಲ್ ಕಾಲೇಜ್ಗಳು ಬೇಕು ನಿಮಗೆ ಓದೋದಕ್ಕೆ, ನೀವು ಡಾಕ್ಟರ್ ಆಗೋಕ್ಕೆ. ಆದರೆ ನೀವು ಅಲ್ಲೋಗಿ ಡಾಕ್ಟರ್ ಆಗಿ ಅಂತಂದ್ರೆ ಎಲ್ಲಿಂದ ಆಗುತ್ತೆ? ದುಡ್ಡು, ಮನಿ. ಅದಕ್ಕಿಂತ ನೀವು ಹೇಳೋದು ಕರೆಕ್ಟ್. ಅದಕ್ಕಿಂತ ಪೂರ್ವದಲ್ಲಿ ಈ ರೀತಿಯ ವಾತಾವರಣ ಸೃಷ್ಟಿಯಾಗೋದ ಕಾರಣಕರ್ತರು ಯಾರು? ನೀವು ಹೇಳ್ತಾ ಇದ್ರಿ ನೋಡಿ, ಆ ಹಾಸ್ಪಿಟಲಲ್ಲಿ 60% ಪೀಠೋಪಕರಣ ಇಲ್ಲ, ಅಗತ್ಯವಾದಂಥ ಇನ್ಸ್ಟ್ರೂಮೆಂಟ್ಸ್ ಇಲ್ಲ. ಏನು ಮಾಡ್ಬೇಕಾಗತ್ತೆ? ಡಾಕ್ಟರ್ಸ್ ಈಗ ಆಯಿತು, ಆಯ್ಕೆ ಆದರು, ಏನೋ ಒಂದು ಎಮರ್ಜೆನ್ಸಿ ಕೇಸ್ ಬಂತು, ಸಮಸ್ಯೆ ಆದರೆ ಡಾಕ್ಟರ್ಸ್ ಉತ್ತರ ಕೊಡಬೇಕಾಗತ್ತೆ. ಪ್ರಾಬ್ಲಮ್ 60% ಪೀಠೋಪಕರಣ ಇಲ್ಲ. ಇಷ್ಟು ವರ್ಷಗಳಿಂದ ಅಗತ್ಯವಾದಂತಹ ಅಲ್ಲಿ ಏನೆಲ್ಲ ಸೌಕರ್ಯಗಳು ಬೇಕು ಅದೇ ಇಲ್ಲ. ಆ ರೀತಿಯ ವಾತಾವರಣಕ್ಕೆ ಕಾರಣಕರ್ತರಾಗಿರೋರು ಸರ್ಕಾರ. ನೋಡಿದಾಗ ಪಾಟೀಲ್ರೆ, ಮಂಡ್ಯದಲ್ಲಿ 5 ರೂಪಾಯಿಗೆ ಟ್ರೀಟ್ಮೆಂಟ್ ಕೊಡ್ತಿದ್ರಲ್ಲ, 5 ರೂಪಾಯಿ ಡಾಕ್ಟರ್, 5 ರೂಪಾಯಿ ಡಾಕ್ಟರ್ ಶಂಕರೇಗೌಡರು. ಆಮೇಲೆ ಅಲ್ಲೆಲ್ಲೋ ಶಿವಮೊಗ್ಗದಲ್ಲೆಲ್ಲೋ ಒಬ್ರು ಉಚಿತವಾಗಿ ಒಂದು ಟ್ರೀಟ್ಮೆಂಟ್ ಅನ್ನು ಕೊಡುವಂಥದ್ದು. ಈಗಲೂ ಮೈಸೂರಲ್ಲಿ ಒಬ್ರು ಡಾಕ್ಟರ್ ಇದ್ದಾರೆ, ನಾನೇ ಹೋಗಿದ್ದೀನಿ, 15 ರೂಪಾಯಿ ಟ್ರೀಟ್ಮೆಂಟ್ ಈ ಒಂದು 5-6 ವರ್ಷದ ಹಿಂದೆ. ಇಂಥವ್ರ ನಡುವೆ ಎಂಥ ಪರಿಸ್ಥಿತಿನಾಗಿದ್ದೀವಿ. ನಮ್ಮ ಬೆಳಗಾವಿ ಪ್ರತಿನಿಧಿ ಮೈಲಾರಿ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮೈಲಾರಿ, ಏನಿದು, ಏನು ಸಮಸ್ಯೆ? ಸಂಬಳ ಕಡಿಮೆ ಅಂತನಾ ಅಥವಾ ಬೇರೆ ಏನಾದರೂ ಉದ್ದೇಶ ಇದೆಯಾ? ಹೋಗ್ಲಿ, ಸಂಬಳದ ಬಗ್ಗೆ ಪೀಠೋಪಕರಣಗಳು ಯಾಕೆ ಸರಿಗಿಲ್ಲ? ಖಂಡಿತ ನಾಗೇಂದ್ರ ಬಾಬು, ಬೆಳಗಾವಿಯಲ್ಲಿ ಬಡ ವರ್ಗಕ್ಕೆ ಅಂದರೆ ಗುಣಮಟ್ಟದ ಚಿಕಿತ್ಸೆ ಸಿಗಬೇಕು ಅನ್ನೋ ನಿಟ್ಟಿನಲ್ಲಿ ಏನು ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯನ್ನು ನಿರ್ಮಾಣ ಮಾಡಲಾಗಿದೆ. ಸುಮಾರು 290ಕ್ಕೂ ಅಧಿಕ ಬೆಡ್ಗಳು ಇರುವಂಥ ಈ ಸೂಪರ್ ಸ್ಪೆಷಾಲಿಟಿ ಸುಮಾರು 3 ಎಕರೆ ಪ್ರದೇಶದಲ್ಲಿ ನಿರ್ಮಾಣ ಆಗಿದೆ. ಆದರೆ 3 ವರ್ಷ ಏನು ರೆಡಿಯಾಗಿ 3 ವರ್ಷ ಆದರೂ ಕೂಡ ಈವರೆಗೂ ಬಡವರ ಸೇವೆಗೆ ಬರ್ತಾ ಇಲ್ಲ. ಅದರಲ್ಲಿ ಪ್ರಮುಖವಾಗಿ ಸರ್ಕಾರದ ನಿರ್ಧಾರ ಮತ್ತು ಇಲ್ಲಿ ಆಸ್ಪತ್ರೆಗೆ, ಸರ್ಕಾರಿ ಸೇವೆಗೆ ಆಸ್ಪತ್ರೆಗೆ ಏನು ವೈದ್ಯರು ಬರ್ತಿಲ್ಲ ಅನ್ನೋ ಒಂದು ಮಾಹಿತಿ
ಸುಮಾರು 2-3 ಬಾರಿ ಟೆಂಡರ್ ಕರೆದ್ರೂ ಕೂಡ ಯಾರೂ ಸರಿಯಾಗಿ ಅರ್ಜಿಯನ್ನು ಹಾಕ್ತಿಲ್ಲ. ಸೊ 64 ಏನು ಸಿಬ್ಬಂದಿಗಳಿಗೆ ಏನು ಸೂಪರ್ ಸ್ಪೆಷಾಲಿಟಿ ವೈದ್ಯರಿಗೆ ಅನುಮತಿಗೆ ಏನು ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಶಿಫಾರಸನ್ನು ಮಾಡಿದ್ರೆ ಕೇವಲ 23 ಜನರಿಗೆ ಅವಕಾಶವನ್ನು ಸರ್ಕಾರ ಅನುಮತಿ, ಅದು ತಾತ್ಕಾಲಿಕವಾಗಿ ಅನುಮತಿಯನ್ನು ಕೊಡುತ್ತೆ. ತಾತ್ಕಾಲಿಕ ಅನುಮತಿ ಮೇರೆಗೆ ಟೆಂಡರ್ ಕರೆದ್ರು ಕೇವಲ 11 ಜನ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ವೈದ್ಯರು ಅರ್ಜಿಯನ್ನು ಸಲ್ಲಿಕೆ ಮಾಡಿದ್ದಾರೆ. ಜೊತೆಗೆ ಇನ್ನೊಂದೆಡೆ ಸರ್ಕಾರ ಸರಿಯಾಗಿ ಆಸ್ಪತ್ರೆಗೆ ಏನು ಅನುದಾನವನ್ನು ಕೊಡ್ತಿಲ್ಲ. ಸುಮಾರು 60ರಷ್ಟು ಪೀಠೋಪಕರಣದ ಕೊರತೆ ಇದೆ. ಹಾಗಾಗಿ ಈವರೆಗೂ ಆಸ್ಪತ್ರೆ ರೆಡಿಯಾಗಿದ್ದರೂ ಕೂಡ ಬಡ ವರ್ಗಕ್ಕೆ ಸಿಗ್ತಾ ಇಲ್ಲ. ಜೊತೆಗೆ ಇಲ್ಲಿ ಖಾಸಗಿ ಆಸ್ಪತ್ರೆಗಳ ಲಾಭಿ ಕೂಡ ಇದೆಯಾ ಅನ್ನೋ ಒಂದು ಪ್ರಶ್ನೆ ಕೂಡ ಇರುವಂಥದ್ದು. ಜೊತೆಗೆ ಬೆಳಗಾವಿ ಜಿಲ್ಲೆಯಲ್ಲಿ ಸುಮಾರು 58 ಲಕ್ಷಕ್ಕೂ ಅಧಿಕ ಜನಸಂಖ್ಯೆ ಇದೆ. ಸರ್ಕಾರ ಏನು ಮಾಡ್ತಾ ಇದೆ, ಜೊತೆಗೆ ಪಂಚ ಗ್ಯಾರಂಟಿ ಯೋಜನೆಯಿಂದ ಸರ್ಕಾರಕ್ಕೆ ಅನುದಾನವನ್ನು ಕೊಡ್ತಿಲ್ವಾ ಅಥವಾ ಏನು ಈ ಖಾಸಗಿ ಆಸ್ಪತ್ರೆಗಳ ಲಾಭಿಗೆ ಮಂಡ್ತಾ ಇದೆ ಅನ್ನೊಂದು ಒಂದು ಪ್ರಶ್ನೆ ಎದುರಾದರೆ, ಮತ್ತೊಂದೆಡೆ ಇಲ್ಲಿ ಸರ್ಕಾರಿ ತಾತ್ಕಾಲಿಕವಾಗಿ ಏನು ಅರ್ಜಿಯನ್ನು ಕರೆದಿದೆ, ಹುದ್ದೆಯನ್ನು ಕರೆದಿದೆ, ಅದಕ್ಕೆ ಕೇವಲ 50ರಿಂದ 60 ಸಾವಿರ ಹಣ ಮಾತ್ರ ವೈದ್ಯರಿಗೆ ಅಂದರೆ ಸೂಪರ್ ಸ್ಪೆಷಾಲಿಟಿ ವೈದ್ಯರಿಗೆ ಸಿಗುತ್ತೆ. ಅವರು ತಿಂಗಳಿಗೆ 5ರಿಂದ 6 ಲಕ್ಷ ಹಣವನ್ನು ಬೇರೆ ಕಡೆ ಪ್ರಾಕ್ಟೀಸ್ ಮಾಡಿದ್ರೆ ಪಡೆದುಕೊಳ್ತಾರೆ. ಹೀಗಾಗಿ ಇದಕ್ಕೆ ಬರೋದಕ್ಕೆ ಹಿಂದೇಟನ್ನು ಹಾಕ್ತಿದ್ದಾರೆ ಅನ್ನೋ ಒಂದು ಕೂಡ ಇರುವಂಥದ್ದು. ಹೀಗಾಗಿ ಸರ್ಕಾರ ಪರ್ಮನೆಂಟಾಗಿ ಅವಕಾಶವನ್ನು ಅಂದರೆ ವೈದ್ಯರ ನೇಮಕಕ್ಕೆ ಅವಕಾಶವನ್ನು ಕೊಡಬೇಕು, ಸರಿಯಾಗಿ ಪೀಠೋಪಕರಣಕ್ಕೆ ತೆಗೆದುಕೊಳ್ಳಲು ಅನುದಾನವನ್ನು ಕೂಡ ಬಿಡುಗಡೆ ಮಾಡಬೇಕು. ಬಡ ವರ್ಗಕ್ಕೆ ಏನು ಸೂಪರ್ ಸ್ಪೆಷಾಲಿಟಿ ಮೈಲಾರಿ ಒಂದು ನಿಮಿಷ, ಈಗ ಧ್ವನಿ ಕೇಳಿಸ್ತಾ ಇಲ್ಲ ಅಂತ ಅನ್ಕೋತೀನಿ. ಮೈಲಾರಿ ಕೇಳಿಸ್ತಾ ಇದೆ ಅಲ್ವಾ? ಕೇಳಿಸ್ತದೆ. ಶ್ರೀಪಾದ್ ಅವರು ಒಂದು ಪ್ರಶ್ನೆ ಮಾಡಿದ್ರು, ಈ ರಮೇಶ್ ಜಾರಕಿಹೊಳಿ ಅವ್ರಿಗೂ ಹಾಗೆ ಸತೀಶ್ ಜಾರಕಿಹೊಳಿ ಅವ್ರಿಗೂ ಜೊತೆಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರಿಗೂ ಗಮನ ಇಲ್ವಾ ಅಂತೇಳಿ. ಅದಕ್ಕೊಂದು ಆ್ಯಡ್ ಮಾಡ್ತೀನಿ. ಶಿವಾಜಿ ಉತ್ಸವ ಮಾಡೋದಕ್ಕೆ ಏನ ಬಾಬಾ ಫೈಟು. ಶಿವಾಜಿ ಉತ್ಸವ ತಾನೆ, ಸಂಭಾಜಿ ಉತ್ಸವ ಮಾಡೋದಕ್ಕೆ ವಿಚಾರವಾಗಿ ರಮೇಶ್ ಜಾರಕಿಹೊಳಿ ಅವರು ಬಂದ್ರು, ಬಿಜೆಪಿ ನಾಯಕರನ್ನ ಕರೆಸಿದ್ರು, ಪ್ರತಿಷ್ಠೆ ಆಗಿ ತಗೊಂಡ್ರು. ಬನ್ನಿ ಪ್ರತಿಷ್ಠೆ ಆಗಿ ತಗೊಂಡು ಮಾಡಿ. ಇದೆಯಾ ಧೈರ್ಯ ಇದೆಯಾ? ಮಾಡ್ತಾರಾ? ಥ್ಯಾಂಕ್ ಯು ಮೈಲಾರಿ. ಗೊತ್ತಿಲ್ಲ ಏನಾಗುತ್ತೆ ಅಂತೇಳಿ. ನಿಮಗೆ ಒಂದು ಉತ್ಸವ ಮಾಡೋದಕ್ಕೆ ಇರುವಂಥ ಉತ್ಸಾಹ ಒಂದು ಸರ್ಕಾರಿ ಆಸ್ಪತ್ರೆಯ ಒಂದು ನೇಮಕಾತಿ ವಿಚಾರದಲ್ಲೂ ಕೂಡ ಮೀನಾಮೇಷ ಎಣಿಸ್ತಾ ಇದೆ. ಹೌದು, ಒಪ್ಕೊಳ್ತೀವಿ, ಇದ್ರಲ್ಲಿ ನಾವೇನ್ರಿ ಮಾಡೋಕ್ಕಾಗೋಣ, ಮಾಡಿ, ಏನೋ ಒಂದು ವ್ಯವಸ್ಥೆ ಮಾಡಿ. ಅದಕ್ಕೆ ಬೇಕಾಗಿರೋಂಥ ನೋಡಿ 60 ಮಾಡಬೇಕು. ಅವ್ರನ್ನ ಅದಕ್ಕೆ ಕೂರಿಸಿರೋದಲ್ಲಿ ಮಾಡಿ. ನೀವು CM ಸೀಟ್ಗೆ KPCC ಪ್ರೆಸಿಡೆಂಟ್ ಸ್ಥಾನಕ್ಕೆ ಓಡಾಡ್ತಿದ್ದೀರಿ. ನಿಮ್ಮ ಜಿಲ್ಲೆಯಲ್ಲಿ ಇಷ್ಟೊಂದು ಪ್ರಾಬ್ಲಮ್ ಇದೆ, ಅದನ್ನು ಗಮನಿಸಿ ಸಾವುಕಾರ್ರೆ. ಅದು ಉತ್ಸವ ಮಾಡೋದಕ್ಕೆ, ಸಂಭಾಜಿ ಉತ್ಸವ ಮಾಡೋದಕ್ಕೆ ಎಷ್ಟು ಉತ್ಸಾಹ ಇತ್ತು. ಯಾಕೆ ಇದ್ರಲ್ಲಿ ಯಾಕೆ ಉತ್ಸಾಹ ಇಲ್ಲ? 3 ವರ್ಷ ಆಗಿದೆ ಆಸ್ಪತ್ರೆ ಇನಾಗ್ರೇಷನ್ ಆಗಿ. ನೋಡೋಣ, ಅವರ ಗಮನಕ್ಕೆ ಬರುತ್ತೆ ಅಂತ ಭಾವಿಸ್ತಿದ್ವಿ. ನಾವು ಕೂಡ ಫಾಲೋ ಮಾಡ್ತೀವಿ. ಓಕೆ ರೇಣುಕಾರಾಧ್ಯ, ಮತ್ತೆ ನಿಮ್ಮನ್ನ ಸಂಪರ್ಕ ಮಾಡ್ತೀವಿ. ಫಾಲೋ ಅಪ್ ಅಲ್ಲಿ ಇರಿ. ನಾವು ಕೂಡ ಈ ವಿಚಾರವನ್ನ ಬಹಳ ಗಂಭೀರವಾಗಿ ತೆಗೆದುಕೊಳ್ತಾ ಇದ್ದೀವಿ. ಯಾಕಂದ್ರೆ ನಾಗೇಂದ್ರ ಬಾಬು ಹೇಳ್ತಾ ಇದ್ರು ಆರಂಭದಲ್ಲಿ, ಆ ಡೈರೆಕ್ಟರ್ ಯಾವುದೋ ಒಂದು ಸುದ್ದಿ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಏನ್ರಿ ಎತ್ರಿ ಅಂತ ಏನೋ ಕಾಲ್ ಮಾಡ್ತಾ ಇದ್ರಂತೆ. ಈಗ ನಾವು ನಿಮಗೆ ಕಾಲ್ ಮಾಡ್ತಾ ಇದ್ದೀವಿ, ರಿಸೀವ್ ಮಾಡಿ. ನಿಮಗೇನಾದರೂ ಈ ನೈತಿಕತೆ ಅನ್ನುವಂಥದ್ದಿದ್ರೆ, ಆ ಜವಾಬ್ದಾರಿಲಿ ಇದ್ದ ನಾನು ಇದಕ್ಕೆ ಉತ್ತರ ಕೊಡಬೇಕು ಅನ್ನುವಂತಹ ಒಂದು ಸಾಮಾನ್ಯ ವಿವೇಚನೆ ಅನ್ನುವಂಥದ್ದು ನಿಮ್ಮಲ್ಲಿದ್ರೆ ರಿಸೀವ್ ಮಾಡಿ, ಇದಕ್ಕೆ ಉತ್ತರವನ್ನ ಕೊಡಿ. ಇನ್ನು ಬೆಳಗಾವಿಯ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲೂ ಇದೇ ರೀತಿಯ ಹಣೆ ಬರ. ನಾಗೇಂದ್ರ ಬಾಬು ನೋಡಿ, ಇಲ್ಲಿ ಕರೆಂಟ್ ಇಲ್ಲ, ಅಲ್ಲಿ ಯಾವ ರೀತಿಗೆ ಅಸಡ್ಡೆ ತೋರ್ತಿದ್ದಾರೆ ಅಂತಂದ್ರೆ, ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಅಂದ್ರೆ ಯಾಕೆ ನಿರ್ಮಾಣ ಆಗಿ ಆಸ್ಪತ್ರೆ 3 ವರ್ಷ ಆಗಿದೆ, ವೈದ್ಯರ ನೇಮಕನೇ ಆಗಿಲ್ಲ. ಸರ್ಕಾರಿ ವೈದ್ಯಕೀಯ ಸೇವೆಗೆ ವೈದ್ಯರು ಹಿಂದೇಟನ್ನ ಹಾಕ್ತಿದ್ದಾರೆ. ಸರ್ಕಾರಕ್ಕೆ ಈಗ ಇದು ತಲೆನೋವು. ಪೀಠೋಪಕರಣಗಳ ಕೊರತೆ 60% ಕಟ್ಟಡ ನಿರ್ಮಾಣ ಆದರೂ ಲೋಕಾರ್ಪಣೆ ಮಾತ್ರ ಆಗ್ತಾ ಇಲ್ಲ. ಬೆಳಗಾವಿ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಅಂದರೆ ಅಷ್ಟೊಂದು ನಿರ್ಲಕ್ಷ್ಯನ. 3 ವರ್ಷ ಆಗಿದೆ ಆಸ್ಪತ್ರೆ ನಿರ್ಮಾಣ ಆಗಿ, ವೈದ್ಯರು ಅಲ್ಲಿ ನೇಮಕನೇ ಆಗಿಲ್ಲ. ನೋಡಿ, ಪೀಠೋಪಕರಣಗಳೇ ಇಲ್ಲ. ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಮ್ಯೂಸಿಯಂ ಅಲ್ಲ ಇದು ವೀಕ್ಷಕರೇ. ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ 3 ವರ್ಷ ಆಗಿದೆ, ವೈದ್ಯರ ನೇಮಕ ಆಗಿಲ್ಲ. 60% ಇನ್ನೂ ಅಲ್ಲಿ ಪೀಠೋಪಕರಣಗಳ ಕೊರತೆ ಇದೆ. ಸರ್ಕಾರಿ ಸೇವೆಗೆ ಬರೋದಕ್ಕೆ ಹಿಂದೇಟನ್ನ ಹಾಕ್ತಿದ್ದಾರ. 23 ಹುದ್ದೆಗಳು ತಾತ್ಕಾಲಿಕವಾಗಿ ನೇಮಕಕ್ಕೆ ಅರ್ಜಿ ಸಲ್ಲಿಕೆ ಆಗಬೇಕು. ಅರ್ಜಿ ಕರೆದಿದ್ದಾರೆ, ಆದರೆ ಯಾರೂ ಹಾಕಿಲ್ಲ. ತಿಂಗಳಿಗೆ 5ರಿಂದ 15 ಲಕ್ಷ ದುಡಿಮೆ.
ಆದರೆ ಸರ್ಕಾರಿ ಆಸ್ಪತ್ರೆಯಲ್ಲಿ ವೈದ್ಯರ ಸಂಬಳ 60,000 70,000. ನೋಡಿ ಇದೇ ಸಮಸ್ಯೆ. 60-70 ಸಾವಿರ ರೂಪಾಯಿಗೆ ಹೋಗ್ಬೇಕಾ? ಇಲ್ಲಿ 15-20 ಲಕ್ಷ ಸಿಗುತ್ತಲ್ಲ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಕೆಲಸ ಮಾಡಿದ್ರೆ. ಕಡಿಮೆ ಸಂಬಳ ಅನ್ನೋ ಕಾರಣಕ್ಕೆ ಸರ್ಕಾರಿ ಸೇವೆಗೆ ಬರೋದಕ್ಕೆ ವೈದ್ಯರು ಹಿಂದೇಟನ್ನು ಹಾಕ್ತಿದ್ದಾರೆ. ಪಾಟೀಲ್ರೆ, ಒಂದು ವಿಚಾರ. ಈಗ ಇವರು ಡಾಕ್ಟರ್ ಆಗಬೇಕು ಅಂತೇಳಿ ಓದ್ತಾರಲ್ಲ MBBS, ಈ ಡಾಕ್ಟರ್ ಆಗೋದಕ್ಕೆ ಓದೋದಕ್ಕೆ ಸರ್ಕಾರಿ ಕಾಲೇಜ್ ಆಗುತ್ತಾ? ಸರ್ಕಾರದಿಂದ ಕೊಡುವಂತ ಮೆರಿಟ್ ಸೀಟ್ಗಳು ಬೇಕು ನಿಮಗೆ. ಸರ್ಕಾರಿ ಆಸ್ಪತ್ರೆಗೆ ಹೋಗ್ಬಿಟ್ಟು ಕೆಲಸ ಮಾಡೋಕ್ಕಾಗಲ್ಲ, ನಾಚಿಕೆ ಆಗ್ಬೇಕು ನಿಮಗೆ. ನಾನು ಟಾಪ್ 1 ಬಂದು ನನಗೆ ಫ್ರೀ ಸೀಟ್ ಬೇಕು, ಸರ್ಕಾರಿ ಸೀಟ್ ಬೇಕು, ಸರ್ಕಾರಿ ಮೆಡಿಕಲ್ ಕಾಲೇಜ್ಗಳು ಬೇಕು ನಿಮಗೆ ಓದೋದಕ್ಕೆ, ನೀವು ಡಾಕ್ಟರ್ ಆಗೋಕ್ಕೆ. ಆದರೆ ನೀವು ಅಲ್ಲೋಗಿ ಡಾಕ್ಟರ್ ಆಗಿ ಅಂತಂದ್ರೆ ಎಲ್ಲಿಂದ ಆಗುತ್ತೆ? ದುಡ್ಡು, ಮನಿ. ಅಲ್ಲ, ಅದಕ್ಕಿಂತ ನೀವು ಹೇಳೋದು ಕರೆಕ್ಟ್. ಅದಕ್ಕಿಂತ ಪೂರ್ವದಲ್ಲಿ ಈ ರೀತಿಯ ವಾತಾವರಣ ಸೃಷ್ಟಿಯಾಗೋದ ಕಾರಣಕರ್ತರು ಯಾರು? ನೀವು ಹೇಳ್ತಾ ಇದ್ರಿ ನೋಡಿ, ಆ ಹಾಸ್ಪಿಟಲಲ್ಲಿ 60% ಪೀಠೋಪಕರಣ ಇಲ್ಲ, ಅಗತ್ಯವಾದಂಥ ಇನ್ಸ್ಟ್ರೂಮೆಂಟ್ಸ್ ಇಲ್ಲ. ಏನು ಮಾಡ್ಬೇಕಾಗತ್ತೆ? ಡಾಕ್ಟರ್ಸ್ ಈಗ ಆಯಿತು, ಆಯ್ಕೆ ಆದರು, ಏನೋ ಒಂದು ಎಮರ್ಜೆನ್ಸಿ ಕೇಸ್ ಬಂತು, ಸಮಸ್ಯೆ ಆದರೆ ಡಾಕ್ಟರ್ಸ್ ಉತ್ತರ ಕೊಡಬೇಕಾಗತ್ತೆ. ಪ್ರಾಬ್ಲಮ್ 60% ಪೀಠೋಪಕರಣ ಇಲ್ಲ. ಇಷ್ಟು ವರ್ಷಗಳಿಂದ ಅಗತ್ಯವಾದಂತಹ ಅಲ್ಲಿ ಏನೆಲ್ಲ ಸೌಕರ್ಯಗಳು ಬೇಕು ಅದೇ ಇಲ್ಲ. ಆ ರೀತಿಯ ವಾತಾವರಣಕ್ಕೆ ಕಾರಣಕರ್ತರಾಗಿರೋರು ಸರ್ಕಾರ. ನೋಡಿದಾಗ ಪಾಟೀಲ್ರೆ, ಮಂಡ್ಯದಲ್ಲಿ 5 ರೂಪಾಯಿಗೆ ಟ್ರೀಟ್ಮೆಂಟ್ ಕೊಡ್ತಿದ್ರಲ್ಲ, 5 ರೂಪಾಯಿ ಡಾಕ್ಟರ್, 5 ರೂಪಾಯಿ ಡಾಕ್ಟರ್ ಶಂಕರೇಗೌಡರು. ಆಮೇಲೆ ಅಲ್ಲೆಲ್ಲೋ ಶಿವಮೊಗ್ಗದಲ್ಲೋ ಒಬ್ರು ಉಚಿತವಾಗಿ ಒಂದು ಟ್ರೀಟ್ಮೆಂಟ್ ಅನ್ನು ಕೊಡುವಂಥದ್ದು. ಈಗಲೂ ಮೈಸೂರಲ್ಲಿ ಒಬ್ರು ಡಾಕ್ಟರ್ ಇದ್ದಾರೆ, ನಾನೇ ಹೋಗಿದ್ದೀನಿ 15 ರೂಪಾಯಿ ಟ್ರೀಟ್ಮೆಂಟ್ ಈ ಒಂದು 5-6 ವರ್ಷದ ಹಿಂದೆ. ಇಂಥವ್ರ ನಡುವೆ ಎಂಥ ಪರಿಸ್ಥಿತಿನಾಗಿದ್ದೀವಿ. ನಮ್ಮ ಬೆಳಗಾವಿ ಪ್ರತಿನಿಧಿ ಮೈಲಾರಿ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮೈಲಾರಿ, ಏನಿದು, ಏನು ಸಮಸ್ಯೆ? ಸಂಬಳ ಕಡಿಮೆ ಅಂತನಾ ಅಥವಾ ಬೇರೆ ಏನಾದರೂ ಉದ್ದೇಶ ಇದೆಯಾ? ಹೋಗ್ಲಿ, ಸಂಬಳದ ಬಗ್ಗೆ ಪೀಠೋಪಕರಣಗಳು ಯಾಕೆ ಸರಿಗಿಲ್ಲ? ಖಂಡಿತ ನಾಗೇಂದ್ರ ಬಾಬು, ಬೆಳಗಾವಿಯಲ್ಲಿ ಬಡ ವರ್ಗಕ್ಕೆ ಅಂದರೆ ಗುಣಮಟ್ಟದ ಚಿಕಿತ್ಸೆ ಸಿಗಬೇಕು ಅನ್ನೋ ನಿಟ್ಟಿನಲ್ಲಿ ಏನು ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯನ್ನು ನಿರ್ಮಾಣ ಮಾಡಲಾಗಿದೆ. ಸುಮಾರು 290ಕ್ಕೂ ಅಧಿಕ ಬೆಡ್ಗಳು ಇರುವಂಥ ಈ ಸೂಪರ್ ಸ್ಪೆಷಾಲಿಟಿ ಸುಮಾರು